ವೀಕ್ಷಕರಿಗೆಲ್ಲ ತುಂಬ ಹೃದಯದ ವೈಕುಂಠ ಏಕಾದಶಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಟಿ ನರಸೀಪುರದಲ್ಲಿರೋ ನಮ್ಮ ತಾಯಿ ಮನೆಗೆ ಹೋಗಿದ್ದೆ. ತುಂಬಾ ಚೆನ್ನಾಗಿ ಅಲ್ಲಿ ಏಕಾದಶಿ ಮಾಡ್ತಾರೆ. ಏನು ಕಾರ್ತಿಕ ಮಾಸದಲ್ಲಾದರೂ ಅಷ್ಟೇ ಲಕ್ಷ ದೀಪೋತ್ಸವದಾಗಲಿ ಅಥವಾ ಈ ರೀತಿ ಪ್ರತಿ ದಿನವೂ ಕೂಡ ಅಲ್ಲಿ ಒಂದು ಪುಣ್ಯಕ್ಷೇತ್ರ ಅಂತಲೇ ಇದು ಪ್ರಸಿದ್ಧಿಯಾಗಿರುವಂಥದ್ದು. ಹಾಗಾಗಿ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನ, ಅಲಂಕಾರಗಳನ್ನ, ಅಭಿಷೇಕ ಹವನಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ತುಂಬ ಸ್ಲೋವಾಗಿ ತೋರಿಸ್ತಿದ್ದೀನಿ ಗುಂಜ ನರಸಿಂಹಸ್ವಾಮಿನ ದರ್ಶನನ. ಎಲ್ಲ ಸುತ್ತ ದೇವಸ್ಥಾನಗಳಲ್ಲೂ ಏನು ಶ್ರೀಹರಿ ಅವತಾರಗಳನ್ನ, ವಿಗ್ರಹಗಳನ್ನ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಮಹಾಲಕ್ಷ್ಮಿ ತುಂಬ ಪ್ರಸನ್ನಳಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅದಕ್ಕೋಸ್ಕರನೇ ನಿಮಗೆ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಯಾರಿಗೆಲ್ಲ ಲಕ್ಷ್ಮೀನಾರಾಯಣನ ದರ್ಶನ ಆಗಿಲ್ವೋ ಅವರೆಲ್ಲ ದರ್ಶನ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಇನ್ನು ಈ ವೈಕುಂಠ ಏಕಾದಶಿಯ ದಿನ ವೈಕುಂಠ ಸ್ವರ್ಗ ಪ್ರಾಪ್ತಿಯಾಗುವಂಥ ದಿನ, ಸುದಿನ. ಹಾಗೆ ಈ ದಿನದಲ್ಲಿ ನಾವು ಏನು ಶ್ರೀಹರಿನ ನಾವು ದರ್ಶನ ಮಾಡಿ ನಾವು ಒಂದು ಸ್ವರ್ಗಕ್ಕೆ ಹೋಗುವಂಥ ಒಂದು ಅವಕಾಶನ, ಸುದಿನನ ಆ ಭಗವಂತ ನಮಗೆ ಕರುಣಿಸ್ತಾನೆ ಅನ್ನೋದೊಂದು ಪ್ರತೀತಿ ಇದೆ. ಹಾಗಾಗಿ ಈ ಅಲಂಕಾರಗಳನ್ನೆಲ್ಲ 7 ಸ್ವರ್ಗ ಬಾಗಿಲುಗಳನ್ನಾಗಿ ಡೆಕೋರೇಟ್ ಮಾಡಿ ನಾವು ಆ ಶ್ರೀಹರಿನ ನೋಡುವಂಥ ಸನ್ನಿಧಿನ ಒಂದು ಕ್ರಿಯೇಟ್ ಮಾಡಿ ಕೂರಿಸಿರ್ತಾರೆ ಭಗವಂತನ. ತುಂಬಾ ಅದ್ಭುತವಾಗಿತ್ತು. ಎಂಟ್ರೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಹೋಗುವಂಥ ಪ್ರತಿಯೊಂದು ಇದನ್ನು, ಒಂದೊಂದು ಸ್ವರ್ಗದ ಬಾಗಿಲಿಗೂ ಒಂದೊಂದು ಕಥೆ ಇದೆ. ಅದೇ ರೀತಿ 7 ಸ್ವರ್ಗ ಬಾಗಿಲನ್ನ ನಾವು ದಾಟಿ ಬಂದಾಗ ಈ ಭಗವಂತನ ದರ್ಶನ ಆಗುತ್ತೆ. ಈ ರೀತಿ ಎಷ್ಟು ಅಲಂಕಾರ ಮಾಡಿದರು ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಭಗವಂತನಿಗೆ ಮಾಡುವಂಥ ಅಲಂಕಾರ ಆಗಿರ್ಬೋದು, ಅಲ್ಲಿ ಕೊಡುವಂಥ ಪ್ರಸಾದ ಆಗಿರ್ಬೋದು, ನಮಗೆ ಸಿಗುತ್ತೆ ಅನ್ನೋದಾದರೆ ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಹಾಗಾಗಿ ನಾನು ಕೂಡ ಪ್ರಸಾದನ ಸೇವಿಸ್ಕೊಂಡು ಸೀದಾ ನಾನು ನಮ್ಮ ತಮ್ಮನ ಮಗಳು ಬೆಲ್ಟ್ ಮರ್ತುಬಿಟ್ಟಿದ್ಲು. ಹಾಗಾಗಿ ಅವಳನ್ನ ಬೆಲ್ಟ್ ಕೊಟ್ಟು ನಾನು ಸೀದಾ ಬಸ್ ಹತ್ಕೊಂಡು ಮನೆಗೆ ಬಂದೆ. ಇನ್ನು ಮರುದಿನ ಶನಿವಾರ ಆಗಿರೋದ್ರಿಂದ ಆವತ್ತು ಎಲ್ಲರೂ ಪೂಜೆ ಮಾಡಿ ದೇವರಿಗೆ ಸ್ವಲ್ಪ ಪ್ರಸಾದ ಎಲ್ಲ ನಾವು ಮಾಡಿಸಿ, ನವಗ್ರಹ ಪೂಜೆ ಮಾಡಿಸಿ ನಂತರ ನಾವು ಎಲ್ರಿಗೂ ಪ್ರಸಾದ ಕೊಡೋಣ ಅಂತ ಹೇಳಿ ಅವ್ರ ಹತ್ರ ಕೇಳಿಕೊಂಡು ಪ್ರಸಾದ ಮಾಡಿಸಿದ್ವಿ. ತುಂಬಾ ಖುಷಿಯಾಯಿತು. ನಾವು ಪ್ರಸಾದ ಪೂಜೆ ಮತ್ತು ನವಗ್ರಹ ಪೂಜೆ ಮಾಡಿದ್ದು ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ನಾವು ಕೂಡ ಧನುರ್ಮಾಸ ಪೂಜೆನ ಈ ರೀತಿ ಕೊನೆ ಬಾರಿ ಮಾಡಿ ಪೂಜೆನ ಸಮಾಪ್ತಿ ಮಾಡಿದ್ವಿ ಅನ್ನೋ ಖುಷಿ ಇತ್ತು ಫ್ಯಾಮಿಲಿ ಪೂರ. ಈ ಎಳ್ಳ ಅಮಾವಾಸ್ಯೆಯಲ್ಲಿ ಈ ರೀತಿ ಒಂದು ಪೂಜೆ ಮಾಡೋ ಭಾಗ್ಯ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏಕೆಂದರೆ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗಂತೂ. ನಾನು ಈ ಧನುರ್ಮಾಸನ ಮುಗಿಸ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ದೇವ್ರ ದಯದಿಂದ ತುಂಬಾ ಚೆನ್ನಾಗಾಯಿತು. ನನಗಿನ್ನೂ ಕೂಡ ಗಂಟಲು ಮುಚ್ಕೊಂಡಂಗೆ ಇದೆ. ನನಗೆ ಸರಿಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈ ಚಳಿನಲ್ಲಿ ಎಷ್ಟು ಕೇರ್ ತೊಗೊಂಡ್ರೂ ನನಗೆ ಈ ಪ್ರಾಬ್ಲಮ್ ಅಂತೂ ಹೋಗೋದೇ ಇಲ್ಲ. ಸೊ ಹಾಗಾಗಿ ನಾನು ಕಷಾಯ ಅಂತ ಏನಾದರೂ ಮಾಡ್ಕೊತಾ ಇರ್ತೀನಿ. ಇನ್ನು ಹಿಂದಿನ ದಿವಸ ನಾನು ಏನು ವೈಕುಂಠ ಏಕಾದಶಿಗೆ ಹೋಗಿದ್ದಾಗ ಅಲ್ಲಿ ತುಳಸಿ ಎಲ್ಲ ಕೊಟ್ಟಿದ್ರಲ್ಲ, ಅದರಲ್ಲೇ ನಾನು ಕಷಾಯ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಪಾತ್ರೆಯಷ್ಟು ನೀರನ್ನ ಹಾಕಿ ಆ ಸೊಪ್ಪುಗಳನ್ನ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಕುದಿಯೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಹಾಗೂ 3 ಸ್ಪೂನಷ್ಟು ನಾನು ಇಲ್ಲಿ ಜಾಗ್ರಿ ಬೆಲ್ಲ ತೊಗೊಂಡಿದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಕುದಿಸಿದ ಮೇಲೆ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ, ಏಲಕ್ಕಿ ಪುಡಿ, ನಾನು ಸಕ್ಕರೆ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಏಲಕ್ಕಿನ. ಹಾಗಾಗಿ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು. ನೀವು ಬೇಕಿದ್ರೆ ಇದಕ್ಕೆ ಕಲ್ಲುಪ್ಪು ಬೇಕಾದ್ರೂ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹೀಗೆ ಎಲ್ಲನೂ ಚೆನ್ನಾಗಿ ಕುದಿಸಿ ಇದನ್ನು ಸೋಸಿ ನಾವು
ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಾವು ಈ ಸೊಪ್ಪನ್ನ ಬಿಸಾಕೋದ್ರಿಂದ ಏನೂ ಯೂಸ್ ಇಲ್ಲ. ನಾವು ತಲೆಗೆ ಮುಡ್ಕೊಳ್ಳೋದ್ರಿಂದ ಸ್ವಲ್ಪ ಮುಡ್ಕೊತೀವಿ, ಎಷ್ಟು ಅಂತ ಮುಡ್ಕೊಳ್ಳೋದಕ್ಕಾಗುತ್ತೆ. ಈ ಥರ ಒಂದು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ದೇವ್ರ ಪ್ರಸಾದನ ನಾವು ಸೇವಿಸ್ತೀವಿ ಅನ್ನೋ ಒಂದು ನಮಗೆ ತೃಪ್ತಿ ಕೂಡ ಇರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರೂ ಕಷಾಯ ಕುಡ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊಂಡ್ವಿ. ನಾವಲ್ಲಿ ಬೆಲ್ದನ್ನ ತಿಂದಿದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ತಿಂಡಿ ಮಾಡ್ಕೊಂಬಿಡೋಣ ಅಂಥೇಳಿ ರೊಟ್ಟಿ ಮಾಡಿದ್ದೆ. ನೀವು ಆಲ್ರೆಡಿ ನಾನು ರೊಟ್ಟಿ ರೆಸಿಪಿ ತೋರಿಸಿರೋದ್ರಿಂದ ನಾನಿಲ್ಲಿ ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ನಂತರ ನಾನು ನೆಕ್ಸ್ಟು ಏನು ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಎಳ್ಳು ಬೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಇನ್ನೇನು ಸಂಕ್ರಾಂತಿ ಬಂತು. ಹಾಗಾಗಿ ಸಂಕ್ರಾಂತಿಗೆ ಅಂತ ಹೇಳಿ ಎಳ್ಳು ಬೆಲ್ಲನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಕಟ್ ಮಾಡಿ ಇದನ್ನು ನೀಟಾಗಿ ಬಿಸಿಲಿಗೆ ಒಣಗಕ್ಕೆ ಇಟ್ಬಿಟ್ರೆ ಇನ್ನು ಉಳಿದಿದ್ದ ಕೆಲಸಗಳೆಲ್ಲ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಕ್ಲೀನಿಂಗ್ ಇದೆ, ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಡೈಲಿ ಕ್ಲೀನ್ ಮಾಡ್ಕೊತಿದ್ರು ದಿನ ಅನ್ನೋದು ಸ್ವಲ್ಪ ಕ್ಲೀನಿಂಗ್ ಇರುತ್ತೆ. ಒಂದೇ ಸಲ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾನು ಇದೆಲ್ಲನೂ ಕಟ್ ಮಾಡ್ಕೊತಾ ಇದ್ದೆ. ಇನ್ನು ನಾನು ಸಿಪ್ಪೆ ತೆಗೆದು ಎಲ್ಲ ಕಟ್ ಮಾಡಿ ಮಾಡೋದಿಲ್ಲ, ಸಿಪ್ಪೆ ಸಹಿತನೇ ನಾನು ಮಾಡೋದು. ಯಾಕೆಂದರೆ ಸಿಪ್ಪೆಯಲ್ಲಿರೋವಂಥ ಸತ್ವನೂ ಕೂಡ ನಾವು ತೆಗೆದಾಕೋದು. ಯಾಕೆಂದರೆ ನಾವು ಹೊರದಾಗ ಆ ಸಿಪ್ಪೆಯಲ್ಲಿ ಏನಿರುತ್ತೆ ಫುಲ್ಲು ಎಣ್ಣೆ ಅಂಶ ಅದರಲ್ಲೇ ಇರುತ್ತೆ. ಹಾಗಾಗಿ ನನಗೆ ಅದನ್ನು ತೆಗೆಯೋದಕ್ಕೆ ಇಷ್ಟ ಇಲ್ಲ. ಈ ಚಳಿಗಾಲದಲ್ಲಿ ನಾವೇನು ಈ ಎಳ್ಳು, ಬೆಲ್ಲ, ಕೊಬ್ಬರಿ ಮತ್ತು ಕಡಲೆ ಬೀಜ ಇದನ್ನೆಲ್ಲ ಸೇವಿಸೋದ್ರಿಂದ ಈ ವೆದರ್ಗೆ ತುಂಬ ಒಳ್ಳೆಯದು. ಏಕೆಂದರೆ ನಾವು ಚಳಿ ವಾತಾವರಣ ಇರೋದ್ರಿಂದ ನಮ್ಮ ಬಾಡಿ ಎಣ್ಣೆ ಅಂಶ ಕಡಿಮೆ ಇರುತ್ತೆ, ಕೊಬ್ಬಿನ ಅಂಶ ಕೂಡ ಕಡಿಮೆ ಆಗಿರುತ್ತೆ. ಚಳಿಗೆ ನಮ್ಮ ಮುಖ ಅಥವಾ ಬಾಡಿ ಏನೇ ಆಗಿರ್ಬೋದು ಎಲ್ಲ ಒಡ್ಕೊಂಡಂಗೆ ಆಗಿರುತ್ತೆ. ನಮಗೆ ಎಣ್ಣೆ ಅಂಶ ಹಾಗೂ ಕೊಬ್ಬಿನ ಅಂಶ ಹೆಚ್ಚಾಗಿ ಬೇಕಾಗಿರುತ್ತೆ. ಹಾಗಾಗಿ ಈ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿ ಈ ರೀತಿ ಒಂದು ಎಳ್ಳು ಬೆಲ್ಲನ ಸೇವಿಸೋ ಹಾಗೆ ಒಂದು ಹಬ್ಬನ ಆಚರಿಸಿದ್ದಾರೆ ಅಂತ ಅಂದ್ಕೊತೀನಿ. ಈ ರೀತಿ ಒಂದು ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮತ್ತು ಏನು ಮನೇಲಿರೋರಿಗೆ ಒಂದು ವಾತಾವರಣದಲ್ಲಿ ಒಂದು ಸಡಗರ, ಸುಗ್ಗಿ ಸಡಗರ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಈ ಹಬ್ಬ ನನಗೆ ಹೆಣ್ಮಕ್ಳು ಇರೋದ್ರಿಂದ ನಾನಂತೂ ತುಂಬಾ ಖುಷಿಯಿಂದ ಆಚರಣೆ ಮಾಡ್ತೀನಿ. ಮಕ್ಕಳಿಗೆ ಪ್ರತಿ ವರ್ಷ ಹೊಸ ಬಟ್ಟೆ ತೆಗೆದುಕೊಡೋದಾಗಿರ್ಬೋದು, ಅಥವಾ ನಮ್ಮ ತಂದೆ ಮನೆಯಲ್ಲಿ ಗದ್ದೆ ಇರೋದರಿಂದ ಅವರೆಲ್ಲ ಈ ರೀತಿ ಆಚರಣೆಗಳನ್ನ ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ರಾಶಿ ಹಾಕಿ ಏನು ಭತ್ತ ಮತ್ತು ಏನು ಬೆಳೆದಿರ್ತೀವೋ ಅದನ್ನೆಲ್ಲ ರಾಶಿ ಹಾಕಿ ರಾಶಿ ಪೂಜೆ ಮಾಡಿ ಇದನ್ನೆಲ್ಲ ಚಿಕ್ಕ ವಯಸ್ಸಿಂದನೂ ಆಚರಣೆ ಮಾಡ್ಕೊಂಡು ಬಂದಿರೋದ್ರಿಂದ ಈ ರೀತಿ ಒಂದು ಹಬ್ಬಗಳನ್ನ ಆಚರಣೆ ಮಾಡೋದು ಅಂದರೆ ನನಗೆ ತುಂಬಾ ಖುಷಿ. ಹೀಗೆ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಿಸಿಲಲ್ಲಿ ನಾನು ಈ ರೀತಿ ಒಣಗಾಕಿದ್ದೀನಿ. ಈಗ ಬಿಸಿಲಲ್ಲಿ ಈ ರೀತಿ ಒಣಗಿದ್ರೆ ಅದು ತುಂಬ ಚೆನ್ನಾಗಿ ಉದುರಾಗಿರುತ್ತೆ, ಇಲ್ಲಾಂದರೆ ಬೆಲ್ಲ ಎಲ್ಲ ಕೈಗೆ ಅಂಟಿಸ್ತಾ ಇರುತ್ತೆ. ಹಾಗಾಗಿ ಈ ರೀತಿ ಒಂದು 3 ದಿನ ಅಂತಲೇ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆವತ್ತಿಗೆ ಎಳ್ಳು ಮತ್ತು ಕಡಲೆ ಬೀಜ ಎಲ್ಲನೂ ಹುರಿದು, ಮತ್ತು ನಾವೇನು ಸೋಂಪು ಕಾಳಲ್ಲಿ ಇರುವಂಥ ಜೀರಿಗೆ, ಆಮೇಲೆ ಏನು ಹೇಳ್ತಾರೆ ಸಕ್ಕರೆ ಹಚ್ಚು, ಹೀಗೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಕಬ್ಬು ಮತ್ತು ಹೆಳ್ಚಿ ಹಣ್ಣು ಇದನ್ನೆಲ್ಲ ಸೇವನೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನಾವು ಇದ್ರ ಜೊತೆ ತಿಂತಾಯಿದ್ರೆ. ಇನ್ನು ಪ್ರತಿ ಸಾರಿ ಹೇಳೋ ಹಾಗೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಿಶೇಷ ಒಂದು ಖುಷಿನ ಕೊಡಿ ನನಗೆ ಅಂತ ಕೇಳ್ತಾ ಇದ್ದೀನಿ. ಏಕೆಂದರೆ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಿರೋ ನನಗೆ ಅಷ್ಟು ಖುಷಿನ ಈ ಸಂಕ್ರಾಂತಿ ಹಬ್ಬ ತಂದುಕೊಡುತ್ತೆ ಅಂತ ಹೇಳ್ಬೋದು. ಪ್ಲೀಸ್ ದಯವಿಟ್ಟು ನನ್ನಲ್ಲೇನೇ ಮಿಸ್ಟೇಕ್ಸ್ ಇದ್ರೂ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನೀವು ನೋಡಿ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಒಂದು ಸಣ್ಣ ಪ್ರತಿಭೆಯನ್ನು ಕೂಡ ಒಂದು ಉತ್ತುಂಗಕ್ಕೆ ತಂದು ಒಂದು ಒಳ್ಳೆ ಯಶಸ್ಸನ್ನು ತಂದುಕೊಡೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ,
ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತೊಬ್ಬರಿಗೆ ಶೇರ್ ಮಾಡಿ. ನಿಮಗೇನೇ ಅನಿಸಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡ್ತೀರಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಿ ಒಣಗ್ಸೋಕ್ಕಿಟ್ಟು ನಂತರ ನಾನು ಪಾತ್ರೆಗಳೆಲ್ಲ ಬೆಳಗ್ಗೆ ಬಿಡೋಣ ಅಂತ ಬಂದೆ. ಯಾಕೆಂದರೆ ಹುಡುಗರಿಗೆ ರಜೆ ಇತ್ತಲ್ಲ ನೋಡಿ, ಅವ್ರ ಕೈಲಿ ಎಲ್ಲ ಕೆಲಸ ಮಾಡಿಸ್ಕೊಂಬಿಡೋಣ ಸ್ವಲ್ಪ. ಇನ್ನು ನಾನು ಒಬ್ಬಳಿಗೆ ಕೆಲಸ ಮಾಡೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದೆ. ಮತ್ತು ಮೀಶೋನಲ್ಲಿ ನಾನು ಗಾಜಿಂದು ಕಂಟೈನರ್ಗಳನ್ನ ಆರ್ಡ್ರ್ ಮಾಡಿದ್ನಲ್ಲ, ಅದು ಜಾರ್ಗಳು, ಅದನ್ನೆಲ್ಲನೂ ನಾನು ಜೋಡಿಸಿಟ್ಕೊಂಡಿರಲಿಲ್ಲ. ಯಾಕೆಂದರೆ ಹೊಸ ವರ್ಷದಕ್ಕೆ ಒಂದು ಸಲ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತೀನಲ್ಲ ಹಬ್ಬಕ್ಕೆ, ಆಗ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಹಾಗೇ ಇಟ್ಟಿದ್ದೆ. ಈಗ ಎಲ್ಲನೂ ತೆಗೆದಿಟ್ಟಿದ್ನಲ್ಲ, ಸೊ ಹಾಗಾಗಿ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಒರೆಸಿ ಅದನ್ನು ವಿಡಿಯೋನು ನಾನು ಆನ್ ಮಾಡಿಬಿಟ್ಟಿದ್ದೀನಿ. ಕ್ಲೀನ್ ಮಾಡೋದೆಲ್ಲನೂ ಅದು ಆನೇ ಇರಲಿಲ್ಲ, ಎಲ್ಲ ಆಫಲ್ಲೇ ಇತ್ತು. ನಾನು ನೋಡಿಕೊಂಡೇ ಇರಲಿಲ್ಲ ಅದು ಆಫ್ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಹಾಗಾಗಿ ಅದೊಂದಷ್ಟು ವಿಡಿಯೋಗಳನ್ನ ನಾನು ಶೇರ್ ಮಾಡೋಕ್ಕಾಗಿಲ್ಲ. ಇನ್ನು ದಿನಸಿಗಳನ್ನೆಲ್ಲನೂ ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಯಾಕೆಂದರೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಉಳಿದಿರೋದು ಮತ್ತು ಹೊಸ್ದಾಗಿ ತಂದಿರೋವಂಥದ್ದು ಎಲ್ಲನೂ ಒಂದು ಕಡೆ ಇಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಈ ಡಬ್ಬಿಗೆ ತುಂಬಿಟ್ಟಿದ್ದೆ. ಈ ಕಂಟೈನರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ. ಜೋಡಿಸ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನೋಡೋಕ್ಕಾಗಿರ್ಬೋದು ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ, ನನಗಿಷ್ಟ ಆಯಿತು. ಇನ್ನು ಪ್ರತಿಯೊಂದೂ ಕೂಡ ನಾನು ಈ ಗ್ರಾಸರಿ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡಿ ಎಲ್ಲನೂ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಈ ಸಂಕ್ರಾಂತಿ ಹಬ್ಬ ಅಂತ ಬಂದಾಗ ನನಗೆ ರಾಶಿ ಪೂಜೆ ಮಾಡ್ತಾರಲ್ಲ, ಅದು ಸಖತ್ ಇಷ್ಟ ಆಗುತ್ತೆ. ಸೊ ನಾವು ಈ ಸಿಟಿ ವಾತಾವರಣದಲ್ಲಿ ಇರೋದರಿಂದ ಆ ರೀತಿ ಯಾವುದು ಸೆಲೆಬ್ರೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ನಾವೇನು ಪಾತ್ರೆಗಳಿಗೆ ಅಥವಾ ನಾವು ಡಬ್ಬಿಗಳಿಗೆ ತುಂಬಿಟ್ಕೊಳ್ತೀವೋ ಅದೇ ನಮಗೆ ರಾಶಿ ಪೂಜೆ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಈ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ನನ್ನ ಡಬ್ಬಿಗಳಿಗೆ ಸ್ಟೋರ್ ಮಾಡಿ ನೀಟಾಗಿ ಜೋಡಿಸಿ ಎತ್ತಿಟ್ಕೊಳ್ತೀನಿ. ಪ್ರತಿಯೊಂದು ಮನೆಯಲ್ಲಿ ದಿನಸಿ ಈ ರೀತಿ ತುಂಬ್ದಂಗಿದ್ರೆ ಅಡುಗೆ ಮಾಡೋದಕ್ಕೂ ಖುಷಿಯಾಗುತ್ತೆ, ಮನೆಗೂ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ರೀತಿ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡು ಈ ಸಣ್ಣ ಸಣ್ಣ ಖುಷಿನ ಎಂಜಾಯ್ ಮಾಡ್ತೀನಿ. ನನಗೆ ಗಾಜಿನ ಬಾಕ್ಸ್ಗಳನ್ನ ಕಲೆಕ್ಟ್ ಮಾಡೋದಂದರೆ ತುಂಬ ಇಷ್ಟ. ಯಾಕೆಂದರೆ ಅಲ್ಲಿ ಇಡುವಂಥ ಪದಾರ್ಥಗಳಾಗಿರ್ಬೋದು ಹುಳ ಬರಲ್ಲ, ಕೆಡಲ್ಲ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳಿ. ಹಾಗಾಗಿ ನಾನು ಈ ಕಾಂಟಿನೆಂಟಲ್ ಅನ್ನೋ ಕಾಫಿ ಪುಡಿನ ನಾನು 1 ವರ್ಷದಿಂದ ಬಳಸ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ ಬರುವಂಥ ಬಾಕ್ಸ್ಗಳನ್ನ ನಾನು ಒಂದೊಂದಾಗಿ ಕಲೆಕ್ಟ್ ಮಾಡಿದ್ದೀನಿ. ಹಾಗೆ ಈ ಕಾಫಿ ಪುಡಿ ಬಗ್ಗೆ ಹೇಳಬೇಕು ಅಂದ್ರೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ರುಚಿಯಾಗಿರುತ್ತೆ. ನಮಗೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಕೂಡ. ನಾವು ಜಾಸ್ತಿ ಸ್ವಲ್ಪನೇ ಯೂಸ್ ಮಾಡಿಕೊಂಡು ನಾವು ಕಾಫಿ ಪುಡಿನ ಬಳಸ್ಬೋದು. ಹಾಗಾಗಿ ನಾನು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ಈ ಕಾಂಟಿನೆಂಟಲ್ ಎಕ್ಸ್ಟ್ರಾ ಕಾಫಿ ಪುಡಿ ಬಗ್ಗೆ. ಹಾಗೆ ನಾನು ಪ್ರತಿ ಎಲ್ಲ ಪಾತ್ರೆಗಳನ್ನು ನೀಟಾಗಿ ಖಾರದ ಪುಡಿ ಒಂದು ಡಬ್ಬಿಗೆ, ಕಾಳುಗಳೆಲ್ಲ ಒಂದು ಡಬ್ಬಿಗೆ, ಸಕ್ಕರೆ ಒಂದು ಡಬ್ಬಿಗೆ, ಹೀಗೆ ಎಲ್ಲನೂ ಸ್ಟೋರ್ ಮಾಡ್ತಾ ಇಟ್ಕೊಂಡೆ. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಚಿಕ್ಕದು, ಇದು ಟೀ ಪುಡಿ ಮತ್ತು ಕಾಫಿ ಪುಡಿ ಅಂತ ಹೇಳ್ಬಿಟ್ಟು ಅದು 2 ಒಂದು ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣ ಸಣ್ಣ ಡಬ್ಬಿಗಳಲ್ಲಿ ಮಸಾಲೆ ಡಬ್ಬಿಗಳನ್ನೆಲ್ಲನೂ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ನಾನು ಅಡುಗೆ ಮನೆಯಲ್ಲಿ ಬಳಸುವಂಥ ಪದಾರ್ಥಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು ಎಲ್ಲ ಚಿಕ್ಕ ಪುಟ್ಟ ವಸ್ತುಗಳನ್ನೇ. ಅತಿ ಹೆಚ್ಚಾಗಿ ನಾನು ಸಾಮಗ್ರಿಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲೀನಿಂಗ್ ಈ ರೀತಿ ಇತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನನ್ನ ಕ್ಲೀನಿಂಗ್. ನನಗೂ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು, ಹಾಗಾಗಿ ಬೇಗನೆ ಒಂದು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಹೇಳಿಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡು ತಿಂದ್ಕೊಂಡು ಇವತ್ತಿನ ಲಾಗ್ನ ಈ ರೀತಿ ಕಂಪ್ಲೀಟ್ ಮಾಡಿದೆ. ನಿಮಗೆ ಈ ಥರ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ನಮಸ್ಕಾರ.